ಜಾಡ್ಸ್ ಹೊತ್ಬಿಡ್ತೀನಿ ಏಕೆ ಇಡಿಯಟ್ ಓನಲಾಚೆ ಹೇ ಜಾಡ್ಸ್ ಒದ್ಬಿಡ್ತೀನಿ ಇಡಿಯಟ್ ಅಂತ ಅಬ್ಬರಿಸಿ ಬೊಬ್ಬಿರಿತಿರೋದು ನಮ್ಮ ರಾಮಮೂರ್ತಿ ನಗರದ ASI ಶಿವಕುಮಾರ್ ಸಾಹೇಬ್ರು. ನಮ್ಮ ಜನಕ್ಕೆ ಪೊಲೀಸರು ಅಂದ್ರೆ ಭಯನೇ ಇಲ್ಲ ಕಣ್ರಿ. ಅದಕ್ಕೆ ನಮ್ಮ ಶಿವಕುಮಾರ್ ಸಾಹೇಬ್ರು ಜಾಡ್ಸ್ ಒದೆಯೋಕೆ ಹೋಗಿತ್ತು. ಖಾಕಿ ಬಟ್ಟೆ ಕಂಡ್ರೆ ಮೊಬೈಲ್ ತೆಗೆದು ಒಳಗಡೆ ಜೇಬಲ್ಲಿ ಇಟ್ಕೊಂಡು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ಬಿಡ್ದು. ಅದನ್ನು ಬಿಟ್ಟು ಮೊಬೈಲ್ ಐತೆ ಅಂತ ತೆಗೆದು ವಿಡಿಯೋ ಮಾಡಿದ್ರೆ ಜಾಡ್ಸ್ ಒದ್ಬಿಡ್ತಾರ ಅಷ್ಟೇ. ಇಷ್ಟಕ್ಕೂ ಅಲ್ಲಿ ನಮ್ಮ ಸಾಹೇಬ್ರು ವಿಡಿಯೋ ಮಾಡಬಾರ್ದು ಅಂತದನ್ನ ಏನ್ ಮಾಡ್ತಿದ್ರು? ಕ್ಯಾಮ್ರಾ ಕಂಡು ಕೂಡಲೇ ಅಂಡಿಗೆ ಬೆಂಕಿ ಬಿದ್ದಂಗೆ ಯಾಕೆ ಆಡೋರು ಅಂತ ತಲೆ ತಿನ್ನೋಬಾಡಿ. ಸಾಹೇಬ್ರು ಹೇಳಿದ್ಮೇಲೆ ಏನೋ ಒಂದಿರುತ್ತೆ, ಹಿರಿಕರು ಅವ್ರು ಹೇಳಿದ್ಮೇಲೆ ಮುಗೀತು. ಇಲ್ಲೇನಾಗಿತ್ತಪ್ಪ ಅಂದ್ರೆ ಯಾವನೋ ಒಬ್ಬಂದು ತಲೆ ಮಾಸಿ ಚಿಟ್ಫಂಡು ಕೈಯಲ್ಲಿದ್ರೆ ಕಾಸು ನಿಲ್ಲಲ್ಲ, ಚೀಟಿ ಕಟ್ಟಿದ್ರು ಒಟ್ಟಿಗೆ ಕೈ ತುಂಬ ದುಡ್ಡು ನೋಡ್ಬೋದು ಅನ್ನೋ ಜನಗಳ ಲೆಕ್ಕಾಚಾರ. ಕಟ್ಟಿಸ್ಕೊಂಡು ನಾವು ಲೆಕ್ಕಾಚಾರ ಏನಿರುತ್ತೋ ಏನೋ. ದುಡ್ಡು ಕಟ್ಟಿದವರು ತಲೆ ಮೇಲೆ ಖಾರ ಅರ್ಧವನೆ, ದುಡ್ಡು ಕೇಳಿದ್ರೆ ಧಮ್ಕಿ. ಪಾಪ ಅಮಾಯಕರು ಏನ್ ಮಾಡ್ತವೆ, ಪೊಲೀಸರಿಗೆ ಫೋನ್ ಮಾಡವ್ರೆ. ಪೊಲೀಸರು ಬರೋ ಅಷ್ಟರಲ್ಲಿ ಯಾವುದಕ್ಕೂ ಇರಲಿ ಅಂತ ಮೀಡಿಯಾದವ್ರಿಗೂ ಒಂದು ಕಾಲ್ ಮಾಡಿ ಕರೆಸ್ಕೊಂಡವ್ರೆ. ರಾಮಮೂರ್ತಿ ನಗರ ಲಿಮಿಟ್ಸ್ ಅಲ್ಲಿ ವಯಸ್ಸೆಲ್ಲ ಡ್ಯೂಟಿ ಮಾಡ್ತಿದ್ದ ಈ ASI ಶಿವಕುಮಾರ್ ಸಾಹೇಬ್ರು ಸ್ಪಾಟಿಗೆ ಬಂದವ್ರೆ. ಒಳಗಡೆ ಹೋಗಿ ಏನು ಎತ್ತ ಅಂತ ವಿಚಾರ ಮಾಡ್ತಿದ್ರೆ ಇವ್ರುಗಳು ಪಾಪ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಾವೆ. ಏನೋ ಒಂದು ತೀರ್ಮಾನ ಮಾಡಿ ಇಲ್ಲೇ ಇದನ್ನ ಒಂದು ಲೆಕ್ಕಾಚಾರದಲ್ಲಿ ಬಗೆಹರಿಸೋಣ ಅಂತ ನೋಡ್ತಿದ್ರೆ ಇದ್ರ ಮಧ್ಯದಲ್ಲಿ ಇವ್ರು ವಿಡಿಯೋ ರೆಕಾರ್ಡಿಂಗ್ ಬೇರೆ. ನಮ್ಮ ಸಾಹೇಬ್ರಿಗೆ ಎಲ್ಲಿತ್ತೋ ಕೋಪ, ಹಂಗೆ ಜಾಡ್ಸ್ ಒದ್ಬಿಡ್ತೀನಿ ಅಂತ ನುಗ್ಗು ಬಂದ್ರು ನೋಡಿ. ಹಂಗಂದ್ರು ಈ ಹುಡುಗರಿಗೆ ಕೇರೆ ಮಾಡ್ತಿಲ್ಲ ಕಣ್ರಿ. ಈ ಹುಡುಗರುಗಳು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು ಅಂತ ಎಲ್ಲ ಒದ್ದಾಡ್ತಿದ್ದಾರೆ. ಗೌರ್ಮೆಂಟ್ ಆಫೀಸಲ್ಲಿ ವಿಡಿಯೋ ಮಾಡ್ಬೋದು ಅಂತ ಕೋರ್ಟ್ ಬೇರೆ ಹೇಳುತ್ತೆ. ಚೀಟಿ ವ್ಯವಹಾರ ಮಾಡಿ ಫ್ರಾಡ್ ಮಾಡೋರನ್ನ ಮುಂದೆ ನಿಲ್ಲಿಸ್ಕೊಂಡು ವಿಡಿಯೋ ಮಾಡ್ಬಿಡ್ರಿ ಅಂತ ಹಾರಾಡ್ತಿರಲ್ಲ. ವಿಡಿಯೋದಲ್ಲಿ ಕಾಣಬಾರ್ದು ಅಂತ ವ್ಯವಹಾರ ಏನ್ ಮಾಡೋದಕ್ಕೆ ಬಂದಿದ್ದೀರಿ ನೀವು? ಬರೀ ಡ್ಯೂಟಿನೇ ಮಾಡೋದಕ್ಕೆ ಬಂದಿದ್ರೆ ಏನಕ್ಕೆ ಇದಕ್ಕೆಲ್ಲ ತಲೆ ಕಳಿಸ್ಕೊಳ್ತೀರಾ? ಯಾವನಾದ್ರೂ ಬಂದು ವಿಡಿಯೋನಾದ್ರೂ ಮಾಡ್ಕೊಳ್ಳಿ, ಆಡಿಯೋನಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಡ್ಯೂಟಿ ನೀವು ಮಾಡಿ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಅಂತ ರೈಸ್ ಆಗ್ಬೋದು. ಈ ಹುಡುಗರು ಈ ರೇಂಜಿಗೆ ರೈಸ್ ಆದ ಕೂಡಲೇ ನಮ್ಮ ಸಾಹೇಬ್ರದ್ದು ಎಲ್ಲ ತಣ್ಣಗಾಗೋಯ್ತು. ನೆತ್ತಿಗೇರಿದ ಪಿತ್ತ ರಪ್ಪ ಅಂತ ಹಿಡಿದೋಯ್ತು. ನಾನು ಪೊಲೀಸು, ಪಬ್ಲಿಕ್ ಸರ್ವೆಂಟು, ನನಗೆ ಸಂಬಳ ಕೊಡ್ತಿರೋದೇ ಇವರೇ, ಇಂಥವ್ರನ್ನೇ ಒದೆಯೋದಕ್ಕೆ ಹೋದ್ರೆ ಖಾಲಿ ಗರ ಬಡಿಯಲ್ವಾ ಅನ್ನೋದು ನೆನಪಾಯಿತು. ಬಂದು ಕೆಲಸ ನೋಡಿಕೊಂಡು ನೀವು ಹೇಳಿದ ಕೆಲಸ ಮಾಡಿದ್ದೀವಿ ಅಂತ ಒಟ್ಟಿಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ತಣ್ಣಗೊಂದು ದೊಡ್ಡ ಮಜ್ಜಿಗೆ ಕುಡ್ಕೊಂಡು ಸ್ಟೇಷನ್ ಕಡೆ ಹೊರಟರು ನಮ್ಮ ಶಿವಕುಮಾರ್ ಸಾಹೇಬ್.